ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಬರ್ಲಿನ್ನಲ್ಲಿರುವ ಫ್ಯೂಚರಿಯಂ ಎಂಬ ಸ್ಥಳವನ್ನು ಭೇಟಿ ಮಾಡಿದ ಅನುಭವವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಫ್ಯೂಚರಿಯಂ ಅನ್ನು ಭವಿಷ್ಯದ ಮನೆ ಎಂದು ಕೂಡ ಕರೆಯುತ್ತಾರೆ. ಇದು ವಿಜ್ಞಾನ, ತಂತ್ರಜ್ಞಾನ ಮತ್ತು ಭವಿಷ್ಯದ ಜೀವನದ ಬಗ್ಗೆ ತಿಳಿಸುವ ಒಂದು ವಿಶೇಷ ಸ್ಥಳ. ಈ ಮ್ಯೂಸಿಯಂ 2019ರಲ್ಲಿ ಆರಂಭವಾಯಿತು ಮತ್ತು ಇದು ಬರ್ಲಿನ್ ಸೆಂಟ್ರಲ್ ಸ್ಟೇಷನ್ ಹತ್ತಿರ ಇದೆ. ಇಲ್ಲಿ ಜನರು ಭವಿಷ್ಯದ ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಫ್ಯೂಚರಿಯಂ ಒಳಗೆ ಹಲವು ಇಂಟರಾಕ್ಟಿವ್ ಪ್ರದರ್ಶನಗಳಿವೆ. ಇವು ಮಾನವರು, ಪ್ರಕೃತಿ ಮತ್ತು ತಂತ್ರಜ್ಞಾನ ಭವಿಷ್ಯದಲ್ಲಿ ಹೇಗೆ ಒಟ್ಟಿಗೆ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸುತ್ತವೆ. ಇಲ್ಲಿ ಕೇಳಲಾಗುವ ಮುಖ್ಯ ಪ್ರಶ್ನೆ, ಭವಿಷ್ಯದಲ್ಲಿ ನಾವು ಹೇಗೆ ಬದುಕಬೇಕು? ಇಲ್ಲಿ ಇರುವ ಮುಖ್ಯ ಭಾಗಗಳಲ್ಲಿ ಒಂದು ಎಕ್ಸಿಬಿಷನ್ ಏರಿಯಾ. ಇಲ್ಲಿ ಸ್ಮಾರ್ಟ್ ಸಿಟಿಗಳು, ನವೀಕರಿಸಬಹುದಾದ ಎನರ್ಜಿ, ಕೃತಕ ಬುದ್ಧಿಮತ್ತೆ (AI) ಮತ್ತು ಪರಿಸರ ಸ್ನೇಹಿ ಜೀವನಶೈಲಿ ಬಗ್ಗೆ ಮಾಹಿತಿ ನೀಡಲಾಗಿದೆ. ಇನ್ನೊಂದು ಭಾಗ ಫ್ಯೂಚರಿಯಂ ಲ್ಯಾಬ್. ಇಲ್ಲಿ ಜನರು 3D ಪ್ರಿಂಟರ್ ಮತ್ತು ಇತರ ತಂತ್ರಜ್ಞಾನಗಳನ್ನು ಪ್ರಯೋಗಿಸಿ ನೋಡಬಹುದು. ಇದರಿಂದ ಭವಿಷ್ಯದ ಆವಿಷ್ಕಾರಗಳನ್ನು ಅರ್ಥಮಾಡಿಕೊಳ್ಳಬಹುದು. ಫ್ಯೂಚರಿಯಂನಲ್ಲಿ ಫೋರಂ ಎಂಬ ಸ್ಥಳವೂ ಇದೆ. ಇಲ್ಲಿ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಸಾಮಾನ್ಯ ಜನರು ಭವಿಷ್ಯದ ಬಗ್ಗೆ ಚರ್ಚೆ ಮಾಡುತ್ತಾರೆ. ನನಗೆ ಫ್ಯೂಚರಿಯಂನಲ್ಲಿ ಅತ್ಯಂತ ಇಷ್ಟವಾದ ವಿಷಯ ಎಂದರೆ ಇಲ್ಲಿ ಇರುವ ಇಂಟರಾಕ್ಟಿವ್ ಅನುಭವ. ಇದು ಜನರನ್ನು ಭವಿಷ್ಯದ ಬಗ್ಗೆ ಯೋಚಿಸಲು ಮತ್ತು ಉತ್ತಮ ಜಗತ್ತನ್ನು ನಿರ್ಮಿಸಲು ಪ್ರೇರೇಪಿಸುತ್ತದೆ. ಸಾಮಾನ್ಯವಾಗಿ ಮ್ಯೂಸಿಯಂ ಅಂದರೆ ನಾವು ಭೂತಕಾಲದ ಇತಿಹಾಸವನ್ನು ನೋಡುವ ಸ್ಥಳ ಎಂದು ಅನಿಸುತ್ತದೆ. ಆದರೆ ಫ್ಯೂಚರಿಯಂ ಅದಕ್ಕೆ ವಿರುದ್ಧ. ಇಲ್ಲಿ ನೀವು ಭವಿಷ್ಯ ಹೇಗಿರಬಹುದು ಎಂಬುದನ್ನು ಅನುಭವಿಸಬಹುದು. ಈ ಕಟ್ಟಡವನ್ನು ನೋಡಿದಾಗಲೇ ಅದು ಬಹಳ ಆಧುನಿಕ ಮತ್ತು ಭವಿಷ್ಯದ ಶೈಲಿಯಲ್ಲಿ ನಿರ್ಮಿಸಲಾದಂತೆ ಕಾಣಿಸುತ್ತದೆ. ಒಳಗೆ ಹೋಗಿದಾಗ ಅಲ್ಲಿ ಹಲವಾರು ಡಿಜಿಟಲ್ ಡಿಸ್ಪ್ಲೇಗಳು, ಇಂಟರಾಕ್ಟಿವ್ ಸ್ಕ್ರೀನ್ಗಳು ಮತ್ತು ಹೊಸ ತಂತ್ರಜ್ಞಾನಗಳನ್ನು ನೋಡಬಹುದು. ಫ್ಯೂಚರಿಯಂನಲ್ಲಿ ಒಂದು ಪ್ರಮುಖ ಸಂದೇಶ ಇದೆ. ನಮ್ಮ ಭವಿಷ್ಯವನ್ನು 3 ಅಂಶಗಳು ನಿರ್ಧರಿಸುತ್ತವೆ: ಮಾನವ ಸಮಾಜ, ಪ್ರಕೃತಿ ಮತ್ತು ತಂತ್ರಜ್ಞಾನ. ಈ 3 ಸಮತೋಲನದಲ್ಲಿ ಇದ್ದಾಗ ಮಾತ್ರ ಉತ್ತಮ ಭವಿಷ್ಯ ನಿರ್ಮಾಣವಾಗುತ್ತದೆ. ಇದರ ಜೊತೆಗೆ ಫ್ಯೂಚರಿಯಂ ಕಟ್ಟಡವು ಪರಿಸರ ಸ್ನೇಹಿ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಸೌರಶಕ್ತಿ ಮತ್ತು ಸಸ್ಟೈನಬಲ್ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ. ಮೇಲ್ಭಾಗದಲ್ಲಿ ಒಂದು ಸುಂದರ ರೂಫ್ ಟೆರೇಸ್ ಕೂಡ ಇದೆ. ಅಲ್ಲಿ ನಿಂತು ಬರ್ಲಿನ್ ನಗರದ ಸುಂದರ ದೃಶ್ಯವನ್ನು ನೋಡಬಹುದು. ಅತ್ಯುತ್ತಮ ವಿಷಯ ಏನೆಂದರೆ ಫ್ಯೂಚರಿಯಂಗೆ ಪ್ರವೇಶ ಸಂಪೂರ್ಣವಾಗಿ ಉಚಿತ. ಆದ್ದರಿಂದ ಯಾರೂ ಕೂಡ ಇಲ್ಲಿ ಬಂದು ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ನೀವು ಯಾವಾಗಲಾದರೂ ಬರ್ಲಿನ್ಗೆ ಭೇಟಿ ನೀಡಿದರೆ ಫ್ಯೂಚರಿಯಂ ಅನ್ನು ತಪ್ಪದೇ ನೋಡಿರಿ. ಇದು ಕೇವಲ ಮ್ಯೂಸಿಯಂ ಅಲ್ಲ, ಇದು ಭವಿಷ್ಯದ ಬಗ್ಗೆ ಹೊಸ ರೀತಿಯಲ್ಲಿ ಯೋಚಿಸಲು ಪ್ರೇರೇಪಿಸುವ ಒಂದು ಅನುಭವವಾಗಿದೆ. ಎಲ್ಲರಿಗೂ ಧನ್ಯವಾದಗಳು.